ಎಲ್ಲರಿಗೂ ಜಯ ನಾನೀಸ್ ಕಿಚನ್ ಗೆ ಸ್ವಾಗತ. ಬನ್ನಿ ಇವತ್ತು ನಾವು ಸಿಂಪಲ್ ಅಂಡ್ ಈಸಿಯಾಗಿ ಸೋಯಾ ಚಂಕ್ ಕುರ್ಮಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು 12 ರಿಂದ 14 ಗೋಡಂಬಿನ ನೆನೆಸಿ ಇಟ್ಕೊಂಡಿದ್ದೀನಿ ನೀರಲ್ಲಿ. ಹಾಗೇನೆ ಒಂದು ಪಾತ್ರೆಯಲ್ಲಿ ನಾನು ಸೋಯಾ ಚಂಕ್ ನ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ನಾನು ಈ ಸೋಯಾ ಚಂಕ್ ಮಿನಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದನ್ನ ಒಂದು 20 to 25 ಮಿನಿಟ್ಸ್ ಇದನ್ನ ನೆನೆಸಿಡ್ತಾ ಇದ್ದೀನಿ. ರುಬ್ಕೊಳ್ಳೋದಕ್ಕೆ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಾಗೆ ಪುದೀನ ತಗೊಂಡಿದ್ದೀನಿ. ಅದ್ರ ಜೊತೆಗೇನೆ ಒಂದು 15 ಬೆಳ್ಳುಳ್ಳಿ ಸುಳ್ಳಿಗಳು, ಹಾಗೆ 1 ಇಂಚು ಶುಂಠಿ, ಹಸಿಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಒಣಗಿದ ಮೆಣಸಿನ್ಕಾಯಿ. ಇವಾಗ ನಾನು ಏನ್ ನೆನ್ಸಿಟ್ಟಿದ್ನೋ ಸೋಯಾ ಚಂಕ್ ಅದನ್ನ ಚೆನ್ನಾಗಿ ನೀರು ಹಿಂಡೋವರೆಗೂ ಹಿಂಡಿ ಅದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೋಯಾ ಚಂಕ್ ನ ಹಂಗೆ ಯೂಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ತುಂಬಾನೇ ಗಟ್ಟಿ ಇರುತ್ತೆ. ಹಾಗಾಗಿ ನಾವ್ ಇದನ್ನ ನೆನ್ಸಿಡ್ತೀವಿ. ಸೊ ಇವಾಗ ನೋಡಿ ನೀವು ಇದನ್ನ ನಾವು ಚೆನ್ನಾಗಿ ನೀರು ಹಿಂಡೋವರೆಗೂ ಹಿಂಡಿ ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದ್ ಕಡಾಯಿಗೆ ನಾನು ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಈ ಸೋಯಾ ಚಂಕ್ ಏನಿದೆ ಅದನ್ನ ಒಂದ್ ಸ್ವಲ್ಪ ಕ್ರಿಸ್ಪಿ ಅಂಡ್ ಕ್ರಂಚಿ ಆಗಿ ಅದನ್ನ ಫ್ರೈ ಮಾಡ್ಕೊಂತೀನಿ. ಯಾಕಂದ್ರೆ ನಾವು ತಿನ್ಬೇಕಾದ್ರೆ ಅದನ್ನ ತುಂಬಾನೇ ಟೇಸ್ಟಿ ಆಗಿರುತ್ತೆ, ಕ್ರಂಚಿ ಆಗಿರುತ್ತೆ, ಬಾಯಿಗೆ ಸಿಗ್ಬೇಕು. ಸೊ ಅದಕ್ಕೆ ಅದನ್ನ ನಾವು ಚೆನ್ನಾಗಿ ಒಂದ್ ಸ್ವಲ್ಪ ಕ್ರಿಸ್ಪಿ ಅಂಡ್ ಗೋಲ್ಡನ್ ಫ್ರೈ ಆಗುವವರೆಗೂ ಫ್ರೈ ಮಾಡ್ಕೊಂತೀನಿ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ ಇದನ್ನ. ನಾನ್ ಸ್ಟಿಕ್ ಕಡಾಯಿ ಆಗಿರೋದ್ರಿಂದ ನಾನು ಒಂದ್ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಕಡಾಯಿಗೆ ನಾನು ಏನು ಖಾರಕ್ಕೆ ಅಂತ ರುಬ್ಬಿಟ್ಕೊಂಡಿದ್ನೋ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ನ ಹಾಕ್ತಾ ಇದ್ದೀನಿ. ಸೊ ಇದು ತುಂಬಾನೇ ಚೆನ್ನಾಗಿರುತ್ತೆ ರೆಸಿಪಿ. ಸೊ ಇವಾಗ ಚೆನ್ನಾಗಿ ಇದನ್ನ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ನೋ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂತೀನಿ ಅಂಟಿಲ್ ಇದು ಬೇಯೋವರೆಗೂ. ಸೊ ಇವಾಗ ಕಡಾಯಿನ ಕ್ಲೋಸ್ ಮಾಡಿ ನೆಕ್ಸ್ಟ್ ನಾನು ಏನು ನೆನ್ಸಿಟ್ಕೊಂಡಿದ್ನೋ ಗೋಡಂಬಿ ಅದನ್ನ ಹಾಕ್ತಾ ಇದ್ದೀನಿ. ಆ ನೀರ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಾವು ನೆಕ್ಸ್ಟ್ ಏನ್ ಗ್ರೈಂಡ್ ಮಾಡ್ಕೊಂತೀವೋ ಆ ನೀರ್ನೇ ಹಾಕ್ಬೇಕಾಗತ್ತೆ. ಸೊ ಇವಾಗ ಇದು ರೆಡಿ ಆಗಿದೆ. ಸೊ ಪೂರ್ತಿ ತಣ್ಣಗೆ ಹಾರಾದ್ಮೇಲೆ ಇದನ್ನ ನಾನು ಹಾಕೊಂತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಾನು ಏನು ಕ್ಯಾಶು ನೀರು ಇಟ್ಕೊಂಡಿನೋ ಅದನ್ನು ಹಾಕೊಂಡು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ಪೂನ್ ನಾನು ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೆ. ಸೊ ಅದೇ ಕಡಾಯಿಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತಾ ಇದ್ದೀನಿ. ಸೊ ಇವಾಗ ಎಣ್ಣೆ ಕಾದಾದ ನಂತರ ನಾನು ಸ್ವಲ್ಪ ಬೆಣ್ಣೆ ಹಾಕೊಂತೀನಿ. ಇದಕ್ಕೆ ಬಟರ್ ಈಸ್ ಕಂಪಲ್ಸರಿ. ಸೊ ನೆಕ್ಸ್ಟ್ ನಾನು ಏನು ರಾ ಸ್ಪೈಸಸ್ ಇದೆ ಅದನ್ನೆಲ್ಲ ಹಾಕೊಂತಾ ಇದ್ದೀನಿ. ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಇದೆಲ್ಲ. ಸೊ ಇವಾಗ ಇದನ್ನೆಲ್ಲ ಹಾಕೊಂಡಾದ್ಮೇಲೆ ನಾನು ಒಂದ್ ಸ್ಪೂನ್ ಅಷ್ಟು ಜೀರಾ ಹಾಕೊಂತಾ ಇದ್ದೀನಿ. ನಾನು 2 ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊಂಡು ಇವಾಗ ಇದನ್ನ ಚೆನ್ನಾಗಿ ಇದು ಫ್ರೈ ಆಗ್ಬೇಕು. ಅಲ್ಲಿವರೆಗೂ ನಾನು ಇದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ಬಾಳಿಸ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾನು ಏನು ನಾನು ಮಿಕ್ಸರ್ ಅಲ್ಲಿ ಫ್ರೈ ಮಾಡ್ಕೊಂಡಿದ್ನೋ ಅದನ್ನ ಹಾಕೊಂತಾ ಇದೀನಿ. ಇದಕ್ಕೆ ಟ್ರೈ ಮಾಡಿ ರೆಸಿಪಿನ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ನಾನು ಏನ್ ನೀರಿತ್ತು ಅದನ್ನು ಮಸಾಲಾ ಜೊತೆ ಅದನ್ನು ಹಾಕೊಂತಾ ಇದ್ದೀನಿ. ಇವಾಗ ಇದನ್ನ ಕವರ್ ಮಾಡಿ ಇಟ್ಬಿಡೋಣ. ಇವಾಗ ನೀವು ನೋಡ್ತಾ ಇರ್ಬೋದು ಕುದೀತಾ ಇದೆ. ಇವಾಗ ನಾನು ಈ ಟೈಮಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತಾ ಇದ್ದೀನಿ ಇದಕ್ಕೆ. ಸೊ ಇವಾಗ ಅದೇ ತಿರ್ಗಾ ಫ್ರೈ ಮಾಡೋಣ ಒಂದ್ ಸ್ವಲ್ಪ ಹೊತ್ತು. ಹಾಗೆ ಅರ್ಶಿನದ ಪುಡಿ ಕೂಡ ಹಾಕೊಂತಾ ಇದ್ದೀನಿ, ಹಾಗೆ ಜೀರಾ ಪೌಡರ್ ಮತ್ತೆ ಒಂದ್ ಸ್ವಲ್ಪ ಗರಂ ಮಸಾಲಾನು ಹಾಕೊಂಡು ಇವಾಗ ನೆಕ್ಸ್ಟ್ ನಾವು ಏನು ಪನ್ನೀರ್ದು ಮಖಾನ ಮಸಾಲ ಎಲ್ಲ ಇರುತ್ತಲ್ವಾ ಅದೇ ಸ್ಪೈಸ್ ನಾನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಅಂಗಡಿಯಲ್ಲಿ ಇದೆಲ್ಲ ಪ್ಯಾಕೆಟ್ ಸಿಗುತ್ತೆ, ನೀವು ಪರ್ಚೇಸ್ ಮಾಡಬಹುದು. ಇವಾಗ ನಾನು ಏನು ಸೋಯಾ ಚಂಕ್ ಫ್ರೈ ಮಾಡಿ ಇಟ್ಕೊಂಡಿದ್ನೋ ಅದನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ಸೊ ಇದು ನೀವು ಚಪಾತಿ ಜೊತೆ, ಅನ್ನ ಜೊತೆ, ರೋಟಿ, ನಾನ್ ಇದ್ರ ಜೊತೆ ಎಲ್ಲ ನೀವು ಇದನ್ನ ಸರ್ವ್ ಮಾಡ್ಕೊಂಡು ತಿನ್ಬಹುದು. ಸೊ ನಾನಿಲ್ಲಿ 6 ಮೆಂಬರ್ಸ್ಗೆ ಮಾಡ್ತಾ ಇದ್ದೀನಿ, ಇಷ್ಟು ಸಾಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕಸೂರಿ ಮೇಥಿನ ಹಾಕೊಂತಾ ಇದ್ದೀನಿ. ರಬ್ ಮಾಡಿ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಒಂದ್ ಸ್ವಲ್ಪ ಗಾರ್ನಿಶಿಂಗ್ ಹಾಕೊಂತಾ ಇದ್ದೀನಿ. ಲಾಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಏನ್ ಬೇಕು ಅಂದ್ರೆ ಒಂದ್ ಸ್ವಲ್ಪ ಬೆಣ್ಣೆ ಹಾಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ನಾನು ಫ್ರೆಶ್ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ನ ನೀವು ಏನ್ ಮಾಡಿ ಅಂತಂದ್ರೆ ಲಾಸ್ಟ್ ಸ್ಟವ್ ಆಫ್ ಮಾಡ್ತಿರಲ್ಲ ಆವಾಗ ನೀವು ಇದನ್ನ ಹಾಕೊಳ್ಳಿ. ಸೊ ಇವಾಗ ನಮ್ಮ ಸೋಯಾ ಚಂಕ್ ಕುರ್ಮಾ ರೆಡಿ ಆಗಿದೆ. ಸೊ ನಿಮ್ಮ ಅನಿಸಿಕೆಗಳನ್ನ ನಮಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ನೀವು ಫೇಸ್ಬುಕ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬೈ ಬೈ.